ನೀನೊಂದು ಮದುವೆ ಅಂತ ಆದರೆ ಹದಗೆಟ್ಟಿರೋ ನಿಮ್ಮಪ್ಪನ ಆರೋಗ್ಯ ಸುಧಾರಿಸತ್ತೆ. ಮನೆಗೆ ಅಳಿಯ ಬಂದರೆ ಮರ್ತು ಹೋಗಿರೋ ನಿನ್ನ ನಗು ಮತ್ತೆ ವಾಪಸ್ ಬರುತ್ತೆ. ಹಲೋ. ಹಲೋ. ಮಲ್ಕೊಂಡ್ರ? ಇಲ್ಲ, ಮಾತಾಡಿ. ಸಾಹೇಬ್ರು ಯಾಕೋ ಸಪ್ಪಗಿದ್ದೀರಲ್ಲ, ಏನಾಯ್ತು? ಯಾಕೋ ಮನಸ್ಸೇ ಸರಿ ಇಲ್ಲ. ನಮಗೆ ಮದುವೆ ಆಗಿದೆ ಅನ್ನೋ ಖುಷಿಯೊಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ದುಃಖನೇ ಬರ್ತಾ ಇದೆಲ್ಲ ಮೇಡಮ್. ಪತಿದೇವ, ಕಷ್ಟ ಮನುಷ್ಯರಿಗೆ ಬರದೆ ಇನ್ನೇನು ಮರಕ್ಕೆ ಬರುತ್ತಾ ಅಂತ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ. ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಕಷ್ಟ ಹಂಚ್ಕೊಳ್ಳೋಕ್ಕೆ ನಾನು ಇದೀನಲ್ವಾ. ಥ್ಯಾಂಕ್ಸ್ ಕಣ್ರಿ, ತಲೆ ಕೆಟ್ಟು ಹೋಗಿತ್ತು ನನಗೆ. ನನ್ನ ಸುತ್ತ ಏನು ನಡೀತಿದೆ, ಇಲ್ಲಿ ನನ್ನವ್ರು ಯಾರು ಬೇರೆಯವ್ರು ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಜೊತೆಗೆ ಅವತ್ತು ಮದುವೆಯಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ನಲ್ಲ, ಮುಂದೆ ಅವ್ರ ಜೊತೆನೆ ಮದುವೆ ಮಾಡಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿಸ್ತಿದ್ದಾರೆ. ನನಗಂತೂ ಸಾಕಾಗಿದೆ ಮೇಡಮ್. ನಿನ್ನ ಸ್ಥಿತಿ ನನಗೆ ಅರ್ಥ ಆಗ್ತಿದೆ ಪಾರ್ಥ. ನಮ್ಮನೇಲೂ ಇಂಡೈರೆಕ್ಟ್ ಆಗಿ ಮದುವೆ ವಿಷಯನ ತೆಗಿತಾನೆ ಇದ್ದಾರೆ. ಏನು ಹೇಳೋದು ಹೇಗೆ ಹೇಳೋದು ಅಂತಾನೆ ಅರ್ಥ ಆಗ್ತಲ್ಲ. ಪಾರ್ಥ, ನಿಮ್ಮ ಮನೇಲಿ ಮದುವೆ ವಿಷಯನ ಹೇಳಿದ್ಯಾ? ಇಲ್ಲ ಮೇಡಮ್. ನಿನ್ನೆ ಈ ವಿಷಯನ ಡ್ಯಾಡ್ ಹತ್ರ ಹೇಳೋಣ ಅಂತಾನೆ ಹೋದೆ, ಆದರೆ ಅವರು ಬೇರೆ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ರು. ನಾನು ಪೀಟಿಗೆ ಹಾಕುವಷ್ಟರಲ್ಲಿ ಬೈದ್ ಕಳಿಸ್ಬಿಟ್ರು. ಅಯ್ಯೋ ಹೌದಾ ಪಾರ್ಥ, ಆದರೂ ಇವತ್ತು ಅವ್ರು ಶಾಂತವಾಗಿರೋ ಯಾವ್ದಾದ್ರು ಟೈಮ್ ನೋಡಿಕೊಂಡು ವಿಷಯ ಹೇಳ್ಬಿಡು. ಆದಷ್ಟು ಬೇಗ ನಿಮ್ಮ ಮನೆಯವ್ರು ಬಂದು ನಮ್ಮ ಮನೇಲಿ ಮಾತಾಡೋ ಹಾಗಾಗ್ಲಿ. ಇಲ್ಲ ಅಂದ್ರೆ ಅಮ್ಮ ನನ್ನ ಮದ್ವೆನ ಇನ್ಯಾವ್ದ್ರ ಜೊತೆ ನಿಶ್ಚಯ ಮಾಡ್ಬಿಡ್ತಾರೆ. ಪ್ರತಿದಿನ ಮದ್ವೆ ಮದ್ವೆ ಅಂತ 1000 ಸಲ ಹೇಳ್ತಿದ್ದಾರೆ. ಭಾರ್ಗವಿ, ತಗೋ ಹಾಲು ಕುಡಿದು ಮಲ್ಕೊ. ಏನೇ ಇಷ್ಟೊತ್ತಿನಲ್ಲಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ಅದು ಮದ್ವೆ ಮದ್ವೆ ಅಂತ ಎಲ್ಲ ಹೆಣ್ಣು ಹೇಳ್ತಾ ಇದ್ದೆ. ಅದು ಅಮ್ಮ, ನಮ್ಮಮ್ಮ ಮದ್ವೆ ಆಗು ಅಂತ ಹೇಳ್ತಾನೆ ಇರ್ತಾರೆ ಅಂತ ನೀನ್ ಹೇಳ್ತಿದ್ಯಲ್ಲ, ಅದನ್ನ ನಾನು ಕೇಳಿಸ್ಕೊಂಡೆ. ಅಪ್ಪ, ಅದನ್ನಷ್ಟೇ ಕೇಳಿಸ್ಕೊಂಡಿದ್ಯಾ? ಅಮ್ಮ, ಅದು ನನ್ನ ಕಾಲೇಜ್ ಫ್ರೆಂಡ್ ಅಶ್ವಿನಿ ಇದ್ಲಲ್ಲ, ಅವಳ ಮದ್ವೆ ಅಂತೆ. ಅದಕ್ಕೆ ಮದ್ವೆ ಕರೆಯೋಕ್ಕೋಸ್ಕರ ಕಾಲ್ ಮಾಡಿದ್ಲು. ಅವಳ ಜೊತೆನೆ ಮಾತಾಡ್ತಾ ಇದ್ದೆ. ಹೌದಾ? ಎಲ್ಲಿ ಫೋನ್ ಕೊಡು. ನಾನು ಅವಳ ಜೊತೆ ಮಾತಾಡದೆ ತುಂಬಾ ದಿನ ಆಗಿದೆ, ಮಾತಾಡ್ತೀನಿ, ಕೊಡು. ಅಯ್ಯೋ ನೋಡು, ಕಾಲೇ ಕಟ್ಟಾಗ್ಬಿಟ್ಟಿದೆ. ಅವಳು ಮತ್ತೆ ಮಾಡ್ತಾಳಂತೆ, ಆಮೇಲಿಂದ ಮಾಡಿದಾಗ ನೀನ್ ಕೈಲಿ ಆಯ್ತು, ಅವಳು ಮತ್ತೆ ಫೋನ್ ಮಾಡಿದಾಗ ಮರೀದೆ ನನಗೆ ಕೊಡ್ಬೇಕು. ಹೇಗೋ ಅವಳಿಗೆ ಮದ್ವೆ ಗೊತ್ತಾಗಿದೆಯಲ್ಲ, ಅವಳಿಗೆ ಗೊತ್ತಿರೋದು ಇಲ್ಲ ಅವಳು ಹುಡುಗನ ಕಡೆ ಯಾರಾದ್ರೂ ಗೊತ್ತಿರೋರಿದ್ರೆ ಅದಕ್ಕೂ ಕೊಡೋಣ. ಭಾರ್ಗವಿ, ಊಟ ಮಾಡಿಲ್ಲ, ಹೊಟ್ಟೆ ಹಸ್ಕೊಂಡು ಮಲ್ಕೋಬೇಡ, ಹಾಲು ಕುಡಿದು ಮಲ್ಕೋ. ಇದೇನೆ ಅಪ್ಪನ ಶರ್ಟ್ ಇಟ್ಕೊಂಡು ಕೂತಿದ್ಯಾ? ಮದ್ವೆ ಮಾಡ್ಕೋ ಅಂತ ಹೇಳ್ತೀವಿ ಅಂದ್ರೆ ನಾಳೆನೇ ನಿನ್ನ ಮದ್ವೆ ಮಾಡಿ ಕಳಿಸ್ಬಿಡ್ತೀವಿ ಅನ್ನೋ ಹಾಗೆ ಆಡ್ತಿದ್ಯಾ ಭಾರ್ಗವಿ. ಅಪ್ಪನ ಮೇಲಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಅಲ್ವಾ? ಹುಚ್ಚ ಹುಡುಗಿ ನೀನು. ಹಾಲು ಕುಡಿದು ಮಲ್ಕೋ.
ಅಮ್ಮ ಹೇಳಿದ ನಿಜ. ನಿಮ್ಮನ್ನೆಲ್ಲ ಬಿಟ್ಟು ನಾನು ಬೇರೆ ಮನೆಗೆ ಹೋಗ್ಬೇಕಲ್ಲಪ್ಪ. ಇವಾಗ ಅತ್ತೆಮ್ಮ ಏನಾದರೂ ಫೋನ್ ತಗೊಂಡಿದ್ರೆ ನಾನೇ ಅಂತ ಗೊತ್ತಾಗಿರೋದು. ಇಲ್ಲ, ನಾವೇ ಅವ್ರಿಗೆ ವಿಷಯ ಹೇಳೋ ಮುಂಚೆ ಗೊತ್ತಾದ್ರೆ ಪಾಪ ಬೇಜಾರು ಮಾಡ್ಕೋತಾರೆ. ಆ ಕಡೆ ಭಾರ್ಗವಿಗೆ ಮದ್ವೆ ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ಈ ಕಡೆ ಅಪ್ಪ ವಂದನ ಜಪ ಮಾಡ್ತಾ ಇದ್ದಾರೆ. ನನಗೂ ಭಾರ್ಗವಿಗೂ ಮದ್ವೆ ಆಗಿದೆ ಅಂತ ಇವ್ರಿಗೆಲ್ಲ ಹೇಗೆ ಹೇಳೋದು? ಹೇಳಿದ್ರೆ ಅಪ್ಪ ಖಂಡಿತ ಒಪ್ಪಲ್ಲ, ಹೇಳ್ದೇ ಇದ್ರೆ ಅವ್ರ ಮನೇಲಿ ಒಪ್ಪಲ್ಲ. ಅಲ್ಲ, ಇವರೆಲ್ಲರೂ ಸಮಾಧಾನ ಮಾಡೋದಾದ್ರೂ ಹೇಗೆ? ಆ ಕಡೆ ಅಪ್ಪನ್ನ, ಈ ಕಡೆ ಇವ್ರನ್ನ ಇಬ್ರನ್ನು ಬಿಟ್ಕೊಡಕ್ಕಾಗದೆ ಒದ್ದಾಡ್ತಿದ್ದೀನಿ. ಇಲ್ಲ, ಆದಷ್ಟು ಬೇಗ ಮದ್ವೆ ವಿಷಯನ ಮಾತಾಡ್ಬಿಡ್ಬೇಕು. ಎಸ್. ಅರ್ಜುನ್, ಯಾಕಿನ್ನೂ ನಿದ್ದೆ ಮಾಡಿಲ್ವಾ? ಇನ್ನೂ ಲೈಟ್ ಹಾಕೊಂಡೇ ಇದೆಯಾ? ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ನನ್ನ ಹತ್ರ ಹೇಳ್ಕೊ. ಇಲ್ಲ, ಅದಕ್ಕೆ ಏನಿಲ್ಲ. ಅದು ಅದು ವರ್ಕ್ ಟೆನ್ಷನ್ ಇತ್ತು. ಇವಾಗ ಮಲ್ಕೋತೀನಿ. ಸರಿ, ಬೇಗ ಮಲ್ಕೋ. ಜಾಸ್ತಿ ಹೊತ್ತು ಎದ್ದಿದ್ ಬೇಡ. ಗುಡ್ ನೈಟ್. ಯಾ, ಗುಡ್ ನೈಟ್. ಅದಕ್ಕೆ ಈಗಷ್ಟೇ ಮದ್ವೆ ಬಗ್ಗೆ ಏನೋ ಮಾತಾಡ್ಬೇಕು ಅಂತಿದ್ದ. ಕೇಳಿದ್ದಕ್ಕೆ ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ನನ್ನ ಹತ್ರನೇ ನಾಟಕ? ಈ ನಾಟಕದಲ್ಲಿ ನೀನು ನಾನ್ ಆಡಿಸ್ದಾಗಾಡೋ ಪಾತ್ರಧಾರಿ ಅಷ್ಟೇ ಅರ್ಜುನ್. ಸೂತ್ರಧಾರಿ ನಾನ್ ಹೇಳ್ದಾಗ ನೀನ್ ನಡ್ಕೋಬೇಕು. ಕಂಡ್ಹಿಡಿತೀನಿ. ಅದೇನ್ ನಾಟಕ ಆಡ್ತಿದ್ಯೋ ಆದಷ್ಟು ಬೇಗ ಕಂಡ್ಹಿಡಿತೀನಿ. ಇಲ್ಲ ಅಂದ್ರೆ ಆಗದೆ ಇರೋ ನಿನ್ನ ಮದ್ವೆ ಕನ್ಸಲ್ಲಿ ಆಗಿರೋ ನನ್ನ ಮದ್ವೆ ಸಂಸಾರನ ಹಾಳು ಮಾಡ್ತೀನಿ. ಅದಕ್ಕೆ ಅವಕಾಶ ನಾನ್ ಮಾಡ್ಕೊಡೋದು. ಒಬ್ಳೆ 2 ಬಾಗಿಲು ಹೊತ್ಕೊಂಡು ಬರೋದು ತುಂಬ ಭಾರ ಅನ್ನಿಸ್ತು ಕಣೆ, ಅದಕ್ಕೆ ಕರೆದೆ. ಇಲ್ಲ ಅಮ್ಮ, ನಿನ್ ಕರ್ದಿದ್ದು ಒಳ್ಳೇದೇ ಆಯ್ತು. ಇಬ್ರು ಹಂಚ್ಕೊಂಡು ಬಂದ್ರೆ ಭಾರ ಇದೆ ಅಂತ ಗೊತ್ತಾಗಲ್ಲ. ನಿನ್ನ ಮನಸ್ಸಿನಲ್ಲೂ ತುಂಬ ಭಾರ ಹೊತ್ಕೊಂಡಿದ್ಯಾ ಭಾರ್ಗವಿ? ಏನಿದೆಯೋ ಹೇಳ್ಕೊಂಬಿಡು, ಮನಸ್ಸು ಹಗುರವಾಗತ್ತೆ ಕಣೆ. ನನಗೂ ಅರ್ಥ ಆಗುತ್ತೆ ಭಾರ್ಗವಿ. ಸಂಧ್ಯನ್ ಕಳ್ಕೊಂಡಿರೋ ನೋವು ಅಷ್ಟು ಬೇಗ ಹೋಗೋದಿಲ್ಲ ಕಣೆ. ನಾನು ಕರೀದೆ ಹೋದ್ರು ನನ್ನ ಜೊತೆ ಅವಳೇ ಮಾರ್ಕೆಟಿಗೆ ಬಂದ್ಬಿಡ್ತಾ ಇದ್ಲು. ಮನೆ ತುಂಬ ಓಡಾಡ್ಕೊಂಡು ಅಮ್ಮ ಆ ಕೆಲಸ ಮಾಡ್ಲಾ, ಅಮ್ಮ ಈ ಕೆಲಸ ಮಾಡ್ಲಾ ಅಂತ ನಗ್ನಗ್ತಾ ಓಡಾಡ್ಕೊಂಡಿರ್ತಾ ಇದ್ಲು. ಈಗ ಅವಳಿಲ್ಲ ಅನ್ನೋದನ್ನ ನನಗೆ ನಂಬೋಕ್ಕಾಗ್ತಿಲ್ಲ ಭಾರ್ಗವಿ. ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೆ. ಏನು ನಡಿಬಾರದೆ ನಡೆದೋಯ್ತು. ಹಾಗಂತ ಎಷ್ಟು ದಿನ ಅಂತ ನೀನು ಹೀಗಿರ್ತೀಯ ಭಾರ್ಗವಿ? ಬುದ್ಧಿಗೆ ಅರ್ಥ ಆಗಿದ್ದು ಮನ್ಸಿಗೂ ಅರ್ಥ ಆಗ್ಬೇಕಲ್ವಾ ಅಮ್ಮ? ಎಲ್ಲದಕ್ಕೂ ಟೈಮ್ ಬೇಕು. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನಪ್ಪ ನಮ್ಮಮ್ಮ ಇಂಥ ಸಮಯದಲ್ಲಿ ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡ ಭಾರ್ಗವಿ. ಇಲ್ಲ ಅಮ್ಮ, ಹೇಳು. ನೀನು ಒಂದು ಮದುವೆ ಆಗ್ಬಿಡು, ಎಲ್ಲ ಸರಿ ಹೋಗುತ್ತೆ ಕಣೆ. ಹೌದು ಭಾರ್ಗವಿ, ನೀನೊಂದು ಮದುವೆ ಅಂತ ಆದರೆ ಹದಗೆಟ್ಟಿರೋ ನಿಮ್ಮ ಅಪ್ಪನ ಆರೋಗ್ಯ ಸುಧಾರಿಸತ್ತೆ. ಮನೆಗೆ ಅಳಿಯ ಬಂದರೆ ಮರ್ತೋಗಿರೋ ನಿನ್ನ ನಗು ಮತ್ತೆ ವಾಪಸ್ ಬರುತ್ತೆ.
ಮದ್ವೆ ಮದ್ವೆ ಅಂತಿರ್ತೀಯಲ್ಲ, ನನ್ನ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು? ಅವನು ತುಂಬ ಶ್ರೀಮಂತ ಆಗಿರ್ಬೇಕು. ನಿನ್ನನ್ನ ಕಾರಲ್ಲೇ ಓಡಾಡಿಸ್ಬೇಕು. ನಿನ್ನ ಕೈಲಿ ಒಂದು ಕೆಲಸನೂ ಮಾಡಿಸ್ಬಾರ್ದು. ಹಾಗಂತ ನಾನು ಕೇಳಲ್ಲ ಭಾರ್ಗವಿ. ಹುಡುಗ ಒಳ್ಳೆ ಮನಸ್ಸಿನವನಾಗಿರ್ಬೇಕು, ಗುಣವಂತನಾಗಿರ್ಬೇಕು. ಮುಖ್ಯವಾಗಿ ನಿನ್ನ ಭಾವನೆಗೆ, ನಿನ್ನ ಮಾತಿಗೆ ಬೆಲೆ ಕೊಡೋಂಥನಾಗಿರ್ಬೇಕು. ನಿನ್ನನ್ನು ಗೌರವದಿಂದ ನೋಡ್ಕೋಬೇಕು ಭಾರ್ಗವಿ. ನಮಗೆ ನಿನ್ನ ಬಿಟ್ರೆ ಇನ್ನು ಯಾರಿದ್ದಾರೆ ಭಾರ್ಗವಿ? ಅಪರೂಪಕ್ಕೆ ನೀವಿಬ್ರು ನಮ್ಮ ಮನೆಗೆ ಬಂದಾಗ 4 ದಿನ ನಮ್ಮ ಜೊತೆ ಹೊಂದ್ಕೊಂಡು ನಗ್ನಗ್ತಾ ನಮ್ಮ ಮಗನಾಗಿ ಇದ್ದು ಹೋಗ್ಬೇಕು. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ನೀವಿಬ್ರು ದುಡಿರಿ, ಅದು ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿರಲಿ. ಒಟ್ಟಿನಲ್ಲಿ ನೀವಿಬ್ರು ನೆಮ್ಮದಿಯಾಗಿ ಜೀವನ ಮಾಡೋದನ್ನ ನಾವು ನೋಡಬೇಕು. ಅಮ್ಮ ಹೇಳ್ತಿರೋದು ಪಾರ್ಥನೆ ಗುಣಗಾನ ಮಾಡ್ದ ಹಾಗಿದೆ. ಅವ್ರು ಹೇಳಿರೋ ಪ್ರತಿ ಗುಣನೂ ಅವರಲ್ಲಿದೆ. ಆದ್ರೆ ಅವನನ್ನ ಕರ್ಕೊಂಡು ಬಂದು ಪರಿಚಯ ಮಾಡ್ಸೋಕೆ ಮುಹೂರ್ತಾನೆ ಕೊಡ್ತಿಲ್ವೇ? ಭಾರ್ಗವಿ, ಇದೇ ಕಣೆ. ಯಾಕದಕ್ಕೆ ಅಷ್ಟೊಂದು ಗಾಬರಿ ಆಗ್ತಾ ಇದೀಯ ನೀನು? ಅಯ್ಯ, ನಡಿ ಹೋಗೋಣ. 1 ನಿಮಿಷ ನಿಂತ್ಕೋ. ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಏನಮ್ಮ? ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಹುಡುಗ ಇದ್ದಾರಾ ಭಾರ್ಗವಿ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ನೀನು ಯಾವುದಾದ್ರೂ ಹುಡುಗನ ಇಷ್ಟಪಟ್ಟಿದ್ರೆ ನಮ್ಮ ಹತ್ರನೇ ನೇರವಾಗಿ ಹೇಳು ಭಾರ್ಗವಿ. ನಾವೇ ಸಂತೋಷವಾಗಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀವಿ. ಬೃಂದ ಓಡ್ ಹೋಗಿ ಮದುವೆ ಮಾಡಿಕೊಂಡು ನಮ್ಮ ಮರ್ಯಾದೆ ತೆಗೆದುಬಿಟ್ಲು. ಅದನ್ನೆಲ್ಲ ನಾವು ಈಗೀಗ ಮರೆತು ಸ್ವಲ್ಪ ನಮ್ಮ ಜೀವನ ಸರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಭಾರ್ಗವಿ. ಮತ್ತೆ ಅದೇ ಆದರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಕಣೆ. ನೀನು ಹಾಗೆ ಮಾಡ್ತೀಯ ಅನ್ನೋ ಭಯದಲ್ಲಿ ನಾನು ಈ ಮಾತೆಲ್ಲ ಹೇಳ್ತಾ ಇಲ್ಲ. ಯಾವುದೇ ತಂದೆ ತಾಯಿ ಆಗಿದ್ರು ಅವ್ರಿಗೆ ಭಯ ಇದ್ದೇ ಇರುತ್ತೆ. ಕೆಲವೊಂದು ಮಾತುಗಳನ್ನ ಹೇಳೋದು ತಂದೆ ತಾಯಿ ಕರ್ತವ್ಯ ಆಗಿರುತ್ತೆ ಭಾರ್ಗವಿ. ನೀನು ಯಾವುದೇ ಹುಡುಗನ ಇಷ್ಟಪಟ್ಟಿರು, ನೇರವಾಗಿ ಬಂದು ನಮ್ಮ ಹತ್ರನೇ ಹೇಳು. ನಾವೇ ಸಂತೋಷವಾಗಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀವಿ.